ಕುಟುಂಬದ ಯಜಮಾನಿಗೆ ಮತದಾರರ ಗುರುತಿನ ಚೀಟಿ ಕಡ್ಡಾಯವಾಗ್ತಾ ಇದೆ. Within 30 days, you have to fill the form. Either maybe 5 guarantees, or food, or pension, or whatever the facilities given by the government. You will have to lose it. ಆಧಾರ್ ಕಾರ್ಡ್ನಲ್ಲಿ ಒಂದು ಹೆಸರು, ರೇಷನ್ ಕಾರ್ಡ್ನಲ್ಲಿ ಇನ್ನೊಂದು ಹೆಸರು, ವೋಟರ್ ಐಡಿಯಲ್ಲಿ ಮತ್ತೊಂದು ಸ್ಪೆಲ್ಲಿಂಗ್ ಇರುತ್ತೆ. If you doesn't enroll, you are going to lose all your rights either by the country or by the state government. ಈ SIR ಜರಡಿಯಿಂದ ಕನಿಷ್ಠ 5-8% ನಕಲಿ ಅಥವಾ ಅನರ್ಹ ಫಲಾನುಭವಿಗಳು ಫಿಲ್ಟರ್ ಆಗ್ತಾರೆ. ನಮಸ್ಕಾರ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಅತ್ಯಂತ ದೊಡ್ಡ ಬಜೆಟ್ನ ಕೋಟ್ಯಾಂತರ ಮಹಿಳೆಯರ ಅಕೌಂಟ್ಗೆ ಪ್ರತಿ ತಿಂಗಳು 2,000 ರೂಪಾಯಿ ತಂದು ಕೊಡ್ತಾ ಇರೋ ಗೃಹಲಕ್ಷ್ಮಿ ಯೋಜನೆಗೆ ಈಗ ಸರ್ಕಾರ ಬಿಗ್ ಶಾಕ್ ಕೊಡೋದಕ್ಕೆ ರೆಡಿಯಾಗಿದೆಯಾ? ಎಸ್, ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬೇಕು ಅಂತಂದ್ರೆ ಕೇವಲ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಇದ್ರೆ ಸಾಕಾಗೋದಿಲ್ಲ. ಕುಟುಂಬದ ಯಜಮಾನಿಗೆ ಮತದಾರರ ಗುರುತಿನ ಚೀಟಿ ಕಡ್ಡಾಯವಾಗ್ತಾ ಇದೆ. ರಾಜ್ಯ ಸರ್ಕಾರ ಈಗ SIR ಅಂದ್ರೆ ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಶುರು ಮಾಡಿದೆ. ಈ ಒಂದು ಆಡಳಿತಾತ್ಮಕ ಪ್ರಕ್ರಿಯೆಯನ್ನು ಬಳಸಿಕೊಂಡು ಗೃಹಲಕ್ಷ್ಮಿ ಯೋಜನೆಯಲ್ಲಿರೋ ನಕಲಿ ಫಲಾನುಭವಿಗಳಿಗೆ ಫಿಲ್ಟರ್ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದೆ. ಇದರಿಂದ ಲಕ್ಷಾಂತರ ನಕಲಿ ಹೆಸರು ಡಿಲೀಟ್ ಆಗೋ ಆತಂಕ ಕೂಡ ಶುರುವಾಗಿದೆ. ಹಾಗಾದ್ರೆ ಏನಿದು SIR ಪ್ರಕ್ರಿಯೆ? ಸರ್ಕಾರ ಇದನ್ನ ಗೃಹಲಕ್ಷ್ಮಿ ಯೋಜನೆಗೆ ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ? ನಿಜವಾದ ಫಲಾನುಭವಿಗಳ ಮೇಲೆ ಇದರ ಪರಿಣಾಮ ಉಂಟಾಗುತ್ತಾ? ಇದೆಲ್ಲದರ ಬಗ್ಗೆ ಒಂದಷ್ಟು ಇನ್ಸೈಡ್ ಸ್ಟೋರಿ ಈ ಒಂದು ವಿಡಿಯೋದಲ್ಲಿದೆ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಮೊದಲನೇದಾಗಿ ನಾವು ಈ SIR ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದಕ್ಕೂ ಹಾಗೆ ಗೃಹಲಕ್ಷ್ಮಿಗೂ ಯಾವ ರೀತಿ ಸಂಬಂಧ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಚುನಾವಣಾ ಆಯೋಗ ಮತ್ತು ರಾಜ್ಯ ಸರ್ಕಾರಗಳು ನಿಯತಕಾಲಿಕವಾಗಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡುತ್ತೆ. ಇದನ್ನ ಸಮಗ್ರ ವಿಶೇಷ ಪರಿಷ್ಕರಣೆ ಅಂತ ಕರೀತಾರೆ. ಅಂದ್ರೆ ಸಮ್ಮರಿ ಇಂಟರ್ನಲ್ ಅಂದ್ರೆ ಸ್ಪೆಷಲ್ ರಿವಿಷನ್ ಅನ್ನೋ ತರ. ಈ ಪ್ರಕ್ರಿಯೆಯಲ್ಲಿ ಮನೆ ಮನೆಗೆ BLOಗಳು ಭೇಟಿ ಕೊಟ್ಟು ಆ ಮನೆಯಲ್ಲಿ ಯಾರಿದ್ದಾರೆ, ಯಾರು ಸತ್ತಿದ್ದಾರೆ, ಯಾರು ಊರ್ ಬಿಟ್ಟು ಹೋಗಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ. ಈಗ ಸರ್ಕಾರ ಯೋಚನೆ ಮಾಡ್ತಾ ಇರೋದೇನಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಬೇಕಾದ್ರೆ ಕೇವಲ ಆಧಾರ್ ಹಾಗೆ ರೇಷನ್ ಕಾರ್ಡ್ ಬಳಸಲಾಗ್ತಾ ಇತ್ತು. ಆದ್ರೆ ರಾಜ್ಯದಲ್ಲಿ ಲಕ್ಷಾಂತರ ಜನ ನಕಲಿ ರೇಷನ್ ಕಾರ್ಡ್ ಬಳಸ್ಕೊಂಡು ತಿಂಗಳಿಗೆ 2,000 ರೂಪಾಯಿ ಪಡಿತಾ ಇರೋದು ಕೂಡ ಸರ್ಕಾರದ ಗಮನಕ್ಕೆ ಬಂದಿದೆ. ಆಧಾರ್ ಕಾರ್ಡ್ನಲ್ಲಿ ವಿಳಾಸ ಬದಲಾವಣೆ ಅನ್ನೋದು ಈಸಿ, ಆದರೆ ವೋಟರ್ ID ಒಂದು ನಿರ್ದಿಷ್ಟ ವಿಧಾನಸಭಾ ಕ್ಷೇತ್ರ ಹಾಗೆ ಮತಗಟ್ಟೆಗೆ ಲಿಂಕ್ ಆಗಿರುತ್ತೆ. ಯಾವಾಗ ಗೃಹಲಕ್ಷ್ಮಿ ಯೋಜನೆಗೆ ವೋಟರ್ ID ಕಡ್ಡಾಯ ಆಗುತ್ತೋ ಆಗ ಆ ಮಹಿಳೆ ನಿಜವಾಗ್ಲೂ ಆ ವಿಳಾಸದಲ್ಲಿ ವಾಸವಾಗಿದ್ದಾಳಾ ಅಥವಾ ಇಲ್ವಾ ಅನ್ನೋದು ಸರ್ಕಾರದ ಡೇಟಾ ಬೇಸ್ನಲ್ಲಿ ಕನ್ಫರ್ಮ್ ಆಗುತ್ತೆ. ಇನ್ ಮುಂದೆ ವೋಟರ್ ID ಇಲ್ಲದೆ ಇದ್ರೆ ಗೃಹಲಕ್ಷ್ಮಿ ನವೀಕರಣ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. If you doesn't enroll, you are going to lose all your rights given by the benefits either by the country or by the state government. So I request you not to lose this opportunity of getting your votes or losing. Otherwise, if you lose your votes, you may find difficulty on the other benefits which has been provided to you. So right to vote is right to live. Within 30 days, you have to fill the forms. Either maybe 5 guarantees, or food, or pension, or whatever the facilities given by the government. You will have to lose it. So I am requesting you, I am cautioning you, you please see that you fill up the enumeration form and have your writing vote and maintain your great life. ಸೊ ಸ್ನೇಹಿತರೆ, ಪ್ರಸ್ತುತ ಕರ್ನಾಟಕದಲ್ಲಿ ಸುಮಾರು 1.2 ಕೋಟಿಗೂ ಹೆಚ್ಚು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಪ್ರತಿ ತಿಂಗಳು ಅಂದಾಜು 2,500 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನ ಖರ್ಚು ಮಾಡ್ತಾ ಇದೆ. ಇದು ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ಹೊರೆ ಅಂತ ಹೇಳ್ಬೋದು. ಈಗ SIR ಪ್ರಕ್ರಿಯೆ ಮುಗಿದಾದ ಮೇಲೆ ಸರ್ಕಾರಕ್ಕೆ 3 ರೀತಿಯಲ್ಲಿ ನಕಲಿ ಫಲಾನುಭವಿಗಳನ್ನ ಫಿಲ್ಟರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಮೃತಪಟ್ಟವರ ಹೆಸರು ಡಿಲೀಟ್ ಆಗುತ್ತೆ ಅನ್ನೋದು ಒಂದು. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಶುರುವಾಗಿ ಈಗಾಗಲೇ 3 ವರ್ಷ ಕಳೀತಾ ಬರುತ್ತಿದೆ. ಈ ಅವಧಿಯಲ್ಲಿ ಸಾವಿರಾರು ಜನ ಫಲಾನುಭವಿ ಮಹಿಳೆಯರು ಮೃತಪಟ್ಟಿದ್ದಾರೆ. ಆದರೆ ಅವರ ಬ್ಯಾಂಕ್ ಅಕೌಂಟ್ಗೆ ಇನ್ನೂ ಹಣ ಹೋಗ್ತಾ ಇದೆ ಅಥವಾ ಕುಟುಂಬದವರು ಆ ಕಾರ್ಡ್ ಕ್ಲೋಸ್ ಮಾಡದೇ ಇರಬಹುದು. SIR ಪ್ರಕ್ರಿಯೆಯಲ್ಲಿ ಮೃತಪಟ್ಟವರ ವೋಟರ್ ID ಡಿಲೀಟ್ ಆಗೋದ್ರಿಂದ ಗೃಹಲಕ್ಷ್ಮಿ ಲಿಸ್ಟ್ ನಿಂದ ಕೂಡ ಅವರ ಹೆಸರು ಆಟೋಮ್ಯಾಟಿಕ್ ಆಗಿ ಡಿಲೀಟ್ ಆಗ್ಬಿಡುತ್ತೆ.
ಇನ್ನು ಸ್ಥಳಾಂತರಗೊಂಡವರು ಅನ್ನೋ ವಿಚಾರ, ಇಲ್ಲಿ ಮದುವೆಯಾಗಿ ಬೇರೆ ಊರಿಗೆ ಹೋದವರು ಅಥವಾ ಬೆಂಗಳೂರಿನಂತಹ ನಗರಗಳಿಗೆ ಬಂದು ರೇಷನ್ ಕಾರ್ಡ್ ದುರುಪಯೋಗ ಪಡಿಸ್ಕೊಳ್ತಾ ಇರೋದ್ರ ಬಗ್ಗೆ ಕೂಡ ಪತ್ತೆ ಹಚ್ಚೋದಕ್ಕೆ ಇದು ಈಸಿ ಅನ್ಸ್ಕೊಳ್ಳುತ್ತೆ. ಒಂದು ವೇಳೆ ರೇಷನ್ ಕಾರ್ಡ್ ಒಂದು ಊರಲ್ಲಿದ್ದು ವೋಟರ್ ID ಇನ್ನೊಂದು ಊರಲ್ಲಿದ್ರೆ ಅಂತಹ ಕಾರ್ಡ್ಗಳು ತಕ್ಷಣ ಸರ್ಕಾರದ ರೇಡಾರ್ಗೆ ಸಿಕ್ಕಿ ಬೀಳುತ್ತೆ. ಒಂದೇ ಮನೆಯಲ್ಲಿ 2 ಕಾರ್ಡ್ ಅನ್ನೋದು, ಕೆಲವು ಕಡೆ ಒಂದೇ ಕುಟುಂಬದಲ್ಲಿದ್ದರೂ ಸಪರೇಟ್ ವೋಟರ್ ID ಹಾಗೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಇಬ್ಬಿಬ್ರು ಮಹಿಳೆಯರು ಹಣ ಪಡ್ಕೊಳ್ತಾ ಇದ್ದಾರೆ. ವೋಟರ್ ಐಡಿಯ ಹೌಸ್ ನಂಬರ್ ಮ್ಯಾಚ್ ಮಾಡಿದ್ರೆ ಇಂತಹ ವಂಚನೆಗಳು ಬಯಲಿಗೆ ಬರುತ್ತೆ. ಸರ್ಕಾರದ ಅಂದಾಜಿನ ಪ್ರಕಾರ ಈ SIR ಜರಡಿಯಿಂದ ಕನಿಷ್ಠ 5% ನಕಲಿ ಅಥವಾ ಅನರ್ಹ ಫಲಾನುಭವಿಗಳು ಫಿಲ್ಟರ್ ಆಗ್ತಾರೆ. ಇದರಿಂದ ಸರ್ಕಾರಕ್ಕೆ ಪ್ರತಿ ತಿಂಗಳು 100 ಕೋಟಿ ರೂಪಾಯಿ ಸೇವ್ ಆಗುತ್ತೆ. ಆದರೆ ನಾವಿಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಗಮನಿಸಬೇಕು. ಸರ್ಕಾರದ ಈ ನಿರ್ಧಾರದಿಂದ ಕೇವಲ ನಕಲಿ ಫಲಾನುಭವಿಗಳಷ್ಟೇ ಅಲ್ಲ, ಎಷ್ಟೋ ಜನ ನಿಜವಾದ ಬಡ ಮಹಿಳೆಯರಿಗೂ ಕೂಡ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ ಅನ್ನೋದನ್ನ. ಯಾಕಂದ್ರೆ ನಮ್ಮ ದೇಶದಲ್ಲಿ ಗ್ರಾಮೀಣ ಭಾಗದ ಎಷ್ಟೋ ಮಹಿಳೆಯರ ವೋಟರ್ ಐಡಿಯಲ್ಲಿ ತಪ್ಪುಗಳ ಮಹಾಪೂರವೇ ಇರುತ್ತೆ. ಹೆಸರು ಹಾಗೆ ವಯಸ್ಸಿನ ವ್ಯತ್ಯಾಸ ಇರುತ್ತೆ. ಈಗ ಆಧಾರ್ ಕಾರ್ಡ್ನಲ್ಲಿ ಒಂದು ಹೆಸರು, ರೇಷನ್ ಕಾರ್ಡ್ನಲ್ಲಿ ಇನ್ನೊಂದು ಹೆಸರು, ವೋಟರ್ ಐಡಿಯಲ್ಲಿ ಮತ್ತೊಂದು ಸ್ಪೆಲ್ಲಿಂಗ್ ಇರುತ್ತೆ. ಈಗ ಇವೆಲ್ಲವನ್ನೂ ಲಿಂಕ್ ಮಾಡಬೇಕಾದ್ರೆ ಡೇಟಾ ಮಿಸ್ ಮ್ಯಾಚ್ ಆಗಿ ಅರ್ಹ ಮಹಿಳೆಯರ ಹಣ ಕೂಡ ಸ್ಟಾಪ್ ಆಗೋ ಆತಂಕ ಇರುತ್ತೆ. ಸರ್ಕಾರಿ ಕಚೇರಿಗಳಿಗೆ ಅಲೆದಾಟ ಮಾಡಬೇಕಾಗತ್ತೆ. ಈಗಾಗಲೇ KYC ಮಾಡಿಸೋದಕ್ಕೆ ಮಹಿಳೆಯರು ಗ್ರಾಮ 1, ಬೆಂಗಳೂರು 1 ಕಚೇರಿಗಳ ಮುಂದೆ ಬಿಸಿಲಲ್ಲಿ ಗಂಟೆಗಟ್ಟಲೆ ಕ್ಯೂ ನಿಂತು ಸುಸ್ತಾಗ್ತಿದ್ದಾರೆ. ಈಗ ಮತ್ತೆ ವೋಟರ್ ID ಅಪ್ಡೇಟ್ ಮಾಡಿಸ್ಬೇಕು, ನವೀಕರಣ ಮಾಡಿಸ್ಬೇಕು ಅಂತಂದ್ರೆ ಬಡ ಮಹಿಳೆಯರು ದಿನಗೂಲಿ ಬಿಟ್ಟು ಸರ್ಕಾರಿ ಕಚೇರಿಗಳ ಸುತ್ತ ಅಲಿಬೇಕಾಗತ್ತೆ. ಇನ್ನು ಸರ್ಕಾರದ ವಿಳಂಬ ನೀತಿ, ಅಫ್ಕೋರ್ಸ್ ಇದು ಒಪ್ಕೊಳ್ಳೇಬೇಕು. ಇಲ್ಲಿ SIR ಪ್ರಕ್ರಿಯೆ ಕಂಪ್ಲೀಟ್ ಆದ್ಮೇಲೆನೆ ಗೃಹಲಕ್ಷ್ಮಿ ಪರಿಷ್ಕರಣೆ ಮಾಡೋದಾಗಿ ಸರ್ಕಾರ ಹೇಳ್ಕೊಂಡಿದೆ. ಇದರ ಅರ್ಥ ಈ ಪ್ರಕ್ರಿಯೆ ಮುಗಿಯೋ ತನಕ ಹೊಸದಾಗಿ ಮದುವೆಯಾಗೋರಿಗೆ ಅಥವಾ ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಕಾಯ್ತಾ ಇರೋ ಲಕ್ಷಾಂತರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಭಾಗ್ಯ ಸದ್ಯಕ್ಕೆ ಸಿಗೋದಿಲ್ಲ ಅನ್ನೋದು. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಕರ್ನಾಟಕ ಸರ್ಕಾರದ ಈ ನಡೆ ಆಡಳಿತಾತ್ಮಕವಾಗಿ, ಆರ್ಥಿಕವಾಗಿ ಅತ್ಯಂತ ಜಾಣ್ಮೆಯ ನಿರ್ಧಾರ ಅಂತಾನೆ ಹೇಳಬಹುದು. ತೆರಿಗೆದಾರರ ಹಣ ದುರುಪಯೋಗ ಆಗಬಾರ್ದು, ನಿಜವಾದ ಬಡವರಿಗೆ ಮಾತ್ರ ಯೋಜನೆಯ ಲಾಭ ಸಿಗಬೇಕು ಅನ್ನೋ ಸರ್ಕಾರದ ಉದ್ದೇಶ ಸರಿಯಾಗಿದೆ. ಆದರೆ ಈ ತಾಂತ್ರಿಕ ಪ್ರಕ್ರಿಯೆಗಳ ಮಧ್ಯೆ ಯಾವೊಬ್ಬ ಬಡ ಹಾಗೆ ಅರ್ಹ ಮಹಿಳೆಯೂ ತನಗೆ ಸಿಗಬೇಕಾದ 2,000 ರೂಪಾಯಿಯಿಂದ ವಂಚಿತಳಾಗಬಾರ್ದಲ್ವಾ? ಅದಕ್ಕೆ ತಕ್ಕ ಹಾಗೆ ಸರ್ಕಾರ ಸರಳವಾದ ವ್ಯವಸ್ಥೆಯನ್ನ ಜಾರಿಗೆ ತರಬೇಕಾಗಿದೆ. ಈ SIR ಜರಡಿಯಿಂದ ಗೃಹಲಕ್ಷ್ಮಿ ಯೋಜನೆ ಇನ್ನಷ್ಟು ಪಾರದರ್ಶಕವಾಗುತ್ತಾ ಅಥವಾ ಜನಸಾಮಾನ್ಯರಿಗೆ ತಲೆನೋವಾಗುತ್ತಾ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕು. ಗೃಹಲಕ್ಷ್ಮಿ ಯೋಜನೆಗೆ ವೋಟರ್ ID ಕಡ್ಡಾಯ ಮಾಡ್ತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದರಿಂದ ನಕಲಿ ಫಲಾನುಭವಿಗಳಿಗೆ ಬ್ರೇಕ್ ಬೀಳುತ್ತಾ? ನಿಮ್ಮ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಬಹುದು. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.